ನಾವು ಲೇಡೀಸು ಎಷ್ಟೇ ಪರ್ಫೆಕ್ಟಾಗಿ ಮನೇನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕೆಲಸ ಟೈಮಿಂಗ್ಸ್ ಎಷ್ಟೇ ಬ್ಯಾಲೆನ್ಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಏನೋ ಒಂದು ಫೈನ್ ಟ್ಯೂನಿಂಗ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಅಯ್ಯೋ ಎಷ್ಟು ಪ್ಲ್ಯಾನ್ ಮಾಡಿದ್ರು ಕೂಡ ಕೆಲಸ ಸಾಗ್ತಾ ಇಲ್ವಲ್ಲ, ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೂಡ ಏನೋ ಒಂದು ಕೆಲಸ ಬಿಟ್ಟೋಗುತ್ತೆ ಅಥವಾ ನಮಗೇನೋ ಸುಸ್ತಾಗುತ್ತೆ. ಸೊ ಪ್ರಾಪರ್ ಪ್ಲ್ಯಾನಿಂಗ್ ಹೆಂಗೆ ಮಾಡ್ಕೋಬೇಕು, ನಾವೇನಾದ್ರು ಚೇಂಜಸ್ ಮಾಡ್ಕೋಬೇಕಾ ಅಂತ ಎಷ್ಟೊಂದು ಪ್ರಶ್ನೆ ಬರ್ತಾನೆ ಇರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಮನೇಲಿ ತುಂಬ ಕೆಲಸಗಳು ಮುಗಿಯುತ್ತೆ, ಟೈಮ್ ಸರಿಯಾಗಿ ಮುಗಿಯುತ್ತೆ, ಜೊತೆಗೆ ನಮಗೂ ಒಂದು ರೆಸ್ಟ್ ಸಿಗುತ್ತೆ. ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಆ ಪ್ಲ್ಯಾನಿಂಗು ಕೂಡ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಕೂಡ ಸರಿ, ಹೌದು ನನಗೂ ಇವತ್ತು ರಿಲ್ಯಾಕ್ಸ್ ಆಗಿ ಕೆಲಸ ಮಾಡಿಕೊಂಡ್ರೆ ಅಂತ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಅದು ಏನೇನು ಸಣ್ಣ ಪುಟ್ಟ ಚೇಂಜಸ್, ಒಂದು 10 to 12 ಚೇಂಜಸ್ ಹೇಳ್ತೀನಿ. ಕೆಲವ್ರು ಮಾಡ್ತಾ ಇರ್ಬೋದು ಆಲ್ರೆಡಿ, ಕೆಲವರು ಗೊತ್ತಿರುತ್ತೆ ಆ ಚೇಂಜಸ್ನ ಮಾಡ್ಕೋಬೇಕು ಅಂತ, ಬಟ್ ಆದರೂ ಕೂಡ ಎಲ್ಲೋ ಲೇಸಿನೆಸ್ಸಿಂದ ಮತ್ತು ಪ್ರೊಕ್ರಾಸ್ಟಿನೇಷನ್ ಅಂತೀವಿ, ಆಮೇಲೆ ಮಾಡೋಣ, ನಾಳೆಯಿಂದ ಮಾಡೋಣ, ನಾಳೆಯಿಂದ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡು ಅದು ದಪ್ತಾನೇ ಬರ್ತಾ ಇರ್ತೀವಿ. ಸೊ ಅಂಥ ಚೇಂಜಸ್ನ ಇವತ್ತಿನ ಬ್ಲಾಗಲ್ಲಿ ನೋಡೋಣ. ಜೊತೆಗೆ ಒಂದು ರೆಸಿಪಿನೂ ತೋರಿಸಿದ್ದೀನಿ, ಆಲ್ರೆಡಿ ಟ್ರೈ ಮಾಡಿದ್ದೆ. ಆ ರೆಸಿಪಿ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗೋಗಿತ್ತು. ಸೊ ಅದನ್ನು ಮತ್ತೆ ಮಾಡ್ತಾಯಿದ್ದೀನಿ. ಜೊತೆಗೆ ಶಾಪಿಂಗು, ಮಂತ್ಲಿ ಗ್ರಾಸರಿ ಎಲ್ಲ ತರಬೇಕಿತ್ತು, ಅದನ್ನು ತರಕ್ಕೆ ಹೋಗಿದ್ವಿ. ನಾವು ಮಂತ್ಲಿ ಗ್ರಾಸರಿನ ಯೂಶಲಿ ರಿಲಯನ್ಸ್ ಮಾರ್ಟ್ ಅಥವಾ ಸ್ಟಾರ್ ಬಜಾರಲ್ಲಿ ತರ್ತಾ ಇರ್ತೀವಿ. ಸ್ವಲ್ಪ ಎಕನಾಮಿಕಲ್ ಅಂತ ಅನಿಸುತ್ತೆ ಕಾಸ್ಟ್ ವೈಸ್. ಹೊರಗಡೆ ನಾವು MRP ಕೊಡೋಕ್ಕೂ ಅಲ್ಲಿ ಅಟ್ಲೀಸ್ಟ್ ಒಂದು 10% ಕಡಿಮೆ ಇರುತ್ತೆ. ಒಂದೊಂದು ಕಮಾಡಿಟಿಯಲ್ಲಿ ಒಂದು ₹5 ₹10 ಹಂಗೆ ಸೇವ್ ಆಗೇ ಆಗುತ್ತೆ. ಸೊ ಓವರಾಲ್ ಆಗಿ ನಮಗೆ ಒಂದು ₹100-200 ₹2000 ಅಷ್ಟು ಬಿಲ್ ಮಾಡಿದ್ರು ಕೂಡ ಅದರಲ್ಲಿ ಒಂದು 10% ಅಷ್ಟು ಸೇವ್ ಆಗಿರುತ್ತೆ, ₹200 ಅಷ್ಟು. ಸೊ ವಿಚ್ ಈಸ್ ವರ್ತ್. ನಮಗೆ ಅದು ನಿಜವಾಗ್ಲೂ ಎಕನಾಮಿಕಲ್ ಅಂತಲೇ ಅನಿಸುತ್ತೆ. ನಾನು ಯೂಶಲಿ 10 ದಿನಕ್ಕೆ 12 ದಿನಕ್ಕೆ ಈ ಥರ ಒಂದು ಸತಿ ತಂದ್ಕೋತೀನಿ, ಜಾಸ್ತಿ ತಂದ್ಕೊಳ್ಳಲ್ಲ. ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದು ಇನ್ನೂ ಸ್ಟ್ರೆಸ್ ಆದಂಗೆ ಆಗುತ್ತೆ. ತರಕಾರಿನೂ ಅಷ್ಟೇ ಒಂದು 4 ಡೇಸ್ಗೆ ಆ ಥರ ತರಿಸ್ಕೋತೀನಿ. ಇಲ್ಲಾಂದರೆ ಇನ್ನೂ ಕೆಲವು ಸತಿ ಪರವಾಗಿಲ್ಲ, ಈ ವೀಕ್ ನಾನು ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ದಿನ ಅಲ್ಲೇ ಮನೆ ಹತ್ರನೇ ಸ್ವಲ್ಪ ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಲ್ಲೇ ಡೈಲಿ ಕೊಂಡ್ಕೋತೀನಿ. ಇಲ್ಲಾಂದರೆ 4 ಡೇಸ್ 5 ಡೇಸ್ ಒಂದು ಸತಿ ಕಾಲೇಜಿಂದ ಬರಬೇಕಾದ್ರೆ ಅಥವಾ ಹಸ್ಬೆಂಡ್ ಕೆಲಸದಿಂದ ಬರಬೇಕಾದ್ರೆ ತೊಗೊಬಂದ್ಬಿಡ್ತೀವಿ. ಆ ಥರ ಬ್ಯಾಲೆನ್ಸ್ ಮಾಡ್ಕೋತೀವಿ. ಯಾವಾಗ ಫ್ರಿಜ್ಜಲ್ಲಿ ಜಾಸ್ತಿ ತರಕಾರಿ ಇದೆ, ಕೆಲವು ಸತಿ ಸ್ಟ್ರೆಸ್ ಆದಂಗೆ ಆಗ್ಬಿಡುತ್ತೆ. ಕೆಲವು ಸತಿ ಅದೇ ಹೆಲ್ಪ್ ಆಗುತ್ತೆ, ನಿಜವಾಗ್ಲೂ ಹೌದು. ಬಟ್ ಕೆಲವು ಸತಿ ಏನಾಗುತ್ತೆ, ಅಯ್ಯೋ ಇಷ್ಟೊಂದಿದೆ ಹೆಂಗೆ ಖರ್ಚು ಮಾಡೋದು ಅಂತ ಅದೊಂಥರ. ಸೊ ಯಾವಾಗಲೂ ಪ್ಲ್ಯಾನ್ ಪ್ರಕಾರ, ಈಗ ಈ ವೀಕಲ್ಲಿ ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಅದರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ತಂದ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಆ ರೆಸಿಪಿ ಯಾವುದು ಅಂದರೆ ಎಗ್ ಚಾಟ್ ಥರ, ಎಗ್ ಡ್ರೈ ರೋಸ್ಟ್ ಟೋಸ್ಟ್ ಥರ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗಿತ್ತು. ಬೇಳೆ ಸಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿನ ನೋಡ್ಕೊಂಬನ್ನಿ. ರೆಸಿಪಿಗೆ ಫೈನ್ ಚಾಪ್ಡ್ ಆನಿಯನ್ ಬೇಕು. ಸೊ ಅದನ್ನು ಈಗ ಚಾಪ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಅಗಾರೋ ಎಲೈಟ್ ಎಲೆಕ್ಟ್ರಿಕ್ ಮಿನಿ ಚಾಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲು ಮತ್ತು ಒಂದು ಬೌಲ್ ಚಾಪ್ ಮಾಡೋಕ್ಕೆ ಮತ್ತು ಮೇಲೆ ಒಂದು ಮೋಟರ್ ಕೊಟ್ಟಿರ್ತಾರೆ. ಇದು ಬಂದು ಡ್ಯುಯಲ್ ಸೇಫ್ಟಿ ಟಚ್ ಮೆಕ್ಯಾನಿಸಮಿಂದ ವರ್ಕ್ ಮಾಡುತ್ತೆ, ಅಂದರೆ ಲಾಕ್ ಆಗೋವರೆಗೂ ಅದು ಮೋಟರ್ ಸ್ಟಾರ್ಟ್ ಆಗಲ್ಲ. ಇದು ಮೋಟರ್ ಬಂದು 30 ವ್ಯಾಟ್ಸ್ ಮೋಟರ್ ಇರುತ್ತೆ. ಸೊ ಫೈನ್ ಚಾಪಿಂಗಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆ ಟ್ರಾನ್ಸ್ಪರೆಂಟ್ ಬೌಲಲ್ಲಿ ರಫಾಗಿ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕಿ ಫಸ್ಟು ಬ್ಲೇಡ್ ಹಾಕಿರಬೇಕು. ಆಮೇಲೆ ಆ ಪ್ಲೇಟ್ನ ಕ್ಲೋಸ್ ಮಾಡಿ ಮೋಟರ್ ಫಿಕ್ಸ್ ಮಾಡಿದ್ರೆ ಆಯಿತು. ಬೇಗನೆ ಚಾಪಿಂಗ್ ಆಗುತ್ತೆ. ವಿತಿನ್ 2-3 ಸೆಕೆಂಡ್ಸಲ್ಲೆಲ್ಲ ಎಷ್ಟು ಫೈನಾಗಿ ಚಾಪ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಚಾಪ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಆಗೋಗುತ್ತೆ. ಇದೇ ಥರ ನೀವು ಬೇರೆ ತರಕಾರಿಗಳನ್ನೆಲ್ಲ ಫೈನಾಗಿ ಚಾಪ್ ಮಾಡ್ಕೋಬೋದು. ತುಂಬ ಈಸಿ, ಕಡಿಮೆ ಟೈಮಲ್ಲೇ ಕೂಡ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಬೌಲು, ಬ್ಲೇಡು ಎಲ್ಲನೂ ನೀವು ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡ್ಬೋದು. ಮೋಟರ್ ಡ್ಯಾಂಪ್ ಕ್ಲಾತಲ್ಲಿ ವೈಪ್ ಮಾಡಿ. ಈಗ ರೆಸಿಪಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಒಂದು ಪ್ಯಾನ್ ತೊಗೊಂಡು 1 ಸ್ಪೂನಷ್ಟು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅರಶಿನ, ಖಾರದ ಪುಡಿ ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸೀದಿಸಬಾರ್ದು, ಹಸಿ ವಾಸನೆ ಹೋಗಬೇಕು, ಈ ರೀತಿ ಟರ್ನ್ ಆಗಬೇಕು. ಮತ್ತು ಬಾಯ್ಲ್ ಮಾಡ್ಕೊಂಡಿರುವಂಥ ಎಗ್ಗನ್ನ ಈ ರೀತಿ ಉಲ್ಟಾ ಮಾಡಿ ಇಡಬೇಕು, ಸಿಪ್ಪೆ ಎಲ್ಲ ತೆಗೆದು. ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದ್ರ ಮೇಲೆ ಸ್ವಲ್ಪ ಅರಶಿನ, ಖಾರದ ಪುಡಿ, ಉಪ್ಪು ಈ ಥರ ಎಲ್ಲ ಜಸ್ಟ್ ಸ್ಪ್ರಿಂಕಲ್ ಮಾಡೋದು. ಬೇಳೆ ಸಾರಿಗೆ, ರಸಮ್ಗೆ
ಮೊಸರನ್ನಕ್ಕೆ ಸೈಡ್ಸಾಗಿ ಇದನ್ನು ತೊಗೋಬೋದು. ಮೇಲೆ ಫೈನಾಗಿ ಚಾಪ್ ಮಾಡ್ಕೊಂಡಿರುವಂಥ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅಷ್ಟೇ ರೆಸಿಪಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇನ್ನು ಟೇಸ್ಟ್ಗೋಸ್ಕರ ಸ್ವಲ್ಪ ಚಾಟ್ ಮಸಾಲನೂ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಪಿಜ್ಜಾ ಸೀಸ್ನಿಂಗ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇಷ್ಟೇ. ಸೊ ಈಗ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಆಗೋಗುತ್ತೆ. ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಿಮಗೆ ಆ ಗಾರೋ ಇಲೈಟ್ ಅವ್ರದ್ದು ಮಿನಿ ಚಾಪರ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ರಿಯಲಿ ವರ್ತ್ ಫಾರ್ ಟೈಮ್. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡ್ಕೋಬೋದು. ಜೊತೆಗೆ ತುಂಬ ದಿನ ಆಗಿತ್ತು ಕಬೋರ್ಡೆಲ್ಲ ಕ್ಲೀನ್ ಮಾಡಿ, ಸತಿ ಮಾಡಿದ್ದಿತ್ತು. ಸೊ ಅದು ಸ್ವಲ್ಪ ಹಾಗೆ ಹೀಗೆ ಎಲ್ಲ ಆಗಿರುತ್ತೆ. ಅದನ್ನು ಸ್ವಲ್ಪ ಟಚಪ್ ಕೊಟ್ಟರೆ ಎಷ್ಟೋ ಮಟ್ಟಿಗೆ ಅದನ್ನು ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಯಾವಾಗಲೂ ಅಷ್ಟೇ ಅಲ್ವಾ, ಒಂದು ಸೆಕ್ಷನ್ನ ಕ್ಲೀನ್ ಮಾಡಿದ್ದೀವಿ ಅದು ಹಾಗೇ ಇರುತ್ತೆ, ಹಾಗೇ ಮೇಂಟೈನ್ ಆಗುತ್ತೆ ಅಂದರೆ ಅದು ಸುಳ್ಳು. ಅದನ್ನು ಆಗಾಗ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು, ಟಚಪ್ ಕೊಡಬೇಕು, ಮೇಂಟೈನ್ ಮಾಡ್ತಾನೆ ಇರಬೇಕು. ಸೊ ಈ ಪಾಯಿಂಟ್ಸ್ ಏನೇನು ಅಂತ ನೋಡೋಣ. ನನ್ನ ಲೈಫಲ್ಲಿ ನಾನು ಫಾಲೋ ಮಾಡಿಕೊಂಡು ಸ್ವಲ್ಪ ಎಷ್ಟೋ ಮಟ್ಟಿಗೆ ಚೇಂಜಸ್ ಕಂಡಿದ್ದು ಡೆಫಿನೆಟ್ಲಿ ಹೌದು. ನೆಕ್ಸ್ಟ್ ಇವತ್ತಿಂದ ಕೆಲವು ಚೇಂಜಸ್ನ ಮಾಡ್ಕೊಳ್ಳಿ. ಅಂದರೆ ಏನು ಅಂದರೆ ಇವತ್ತು ನಾಳೆಯಿಂದನೇ ಮಾಡ್ಕೊಳ್ಳಿ, ಕೆಲವು ನಾಳೆ ಬೆಳಗ್ಗೆಯಿಂದ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟು, ನೀವೇನಾದರೂ 6 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ ಒಂದು 1/4 ಗಂಟೆ ಬೇಗ ಎದ್ದೇಳಿ. ಫಸ್ಟ್ ಇಂಪಾರ್ಟೆಂಟ್. ಅದನ್ನು ಅಷ್ಟು ಈಸಿ ಅಲ್ಲ, ಎಷ್ಟೇ ಯಾರೇ ಹೇಳಿದ್ರು ಕೂಡ ಬೆಳಗ್ಗೆ ಎದ್ದೇಳೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಫಸ್ಟ್ ಅದಕ್ಕೆ ಏನು ಬೇಕು ಅಂದರೆ ಸ್ಟ್ರಾಂಗ್ ವಿಲ್ ಪವರ್ ಬೇಕು. ನಾನು ಎದ್ದೇಳ್ತೀನಿ ಅಂತ ಅಂದ್ಕೊಂಡಾಗ ಮಾತ್ರ ನಾವು ಎದ್ದೇಳಕ್ಕೆ ಸಾಧ್ಯ. ಏನಾದರೂ ಅರ್ಜೆಂಟ್ ವರ್ಕ್ ಇಟ್ಕೊಂಡು ಏನೋ ಒಂದು ಹೆಂಗೋ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು. ಆಮೇಲೆ ನನಗೆ ತುಂಬ ವರ್ಕ್ ಆಗೋದು, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, 3:30ಗೆ ಎದ್ದೇಳ್ತೀನಿ. ಏನಕ್ಕೆ ಹಂಗೆ ಅಷ್ಟು ಆರಾಮಾಗಿ ಎದ್ದೇಳ್ತೀನಿ ಅಂದರೆ ನೈಟ್ ಬೇಗ ಮಲಗಿರ್ತೀನಿ. ಮನುಷ್ಯನಿಗೆ ಮಿನಿಮಮ್ ಒಂದು 6 ಅವರ್ಸ್ ಅಂತೂ ಆರಾಮಾಗಿ ನಿದ್ದೆ ಬೇಕೇ ಬೇಕು. ಅದು ನಮ್ಗಳಿಗಂತೂ ಲೇಡೀಸ್ಗೆ ಹೇಳಲೇಬೇಕು, ಅಷ್ಟೊಂದು ಬಾಡಿ ಸ್ಟ್ರೇನ್ ಆಗಿರುತ್ತೆ. ಮಿನಿಮಮ್ ರೆಸ್ಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಅದಕ್ಕೇ ಬೆಳಗ್ಗೆ ನಾವು ಬೇಗ ಎದ್ದೇಳಬೇಕು ಅಂದರೆ ಅದೊಂದು ಮೇಜರ್ ಟೆಕ್ನಿಕ್. ನೈಟು ಸ್ವಲ್ಪ ಲೈಟಾಗಿ ಊಟ ಮಾಡೋದು, ಅರ್ಲಿ ಡಿನ್ನರ್ ಮಾಡೋದು, ಏನೋ ಸ್ವಲ್ಪ ಸುಮ್ಮನೆ ಶಾಸ್ತ್ರಕ್ಕೆ ಆ ಥರ ತಿಂದ್ಕೊಂಡು ಒಂದು 7 o'clock ಆ ಥರ ತಿಂದ್ಕೊಂಡು ಆಮೇಲೆ ಒಂದು 9:30 10 o'clock ಹಂಗೆ ಮಲ್ಕೊಂಬಿಟ್ರೆ ನಿಮ್ಗೆ ಯಾರೂ ಅಲಾರಾಮ್ ಇಡೋದು ಬೇಡ, ಯಾರೂ ಎಬ್ಸೋದು ಬೇಡ. ಆರಾಮಾಗಿ 4 o'clock ಎದ್ದೇಳ್ತೀರಾ, 5 o'clock ಎದ್ದೇಳ್ತೀರಾ ಆರಾಮಾಗಿ. ಸೊ ಅದು ನಿಮ್ಮ ಲೈಫ್ ಎಂಟೈರ್ ದಿನಾನ ಚೇಂಜ್ ಮಾಡುತ್ತೆ. ಆ್ಯಕ್ಟಿವ್ ಆಗಿರ್ತೀರ, ಕೆಲಸ ಆರಾಮಾಗಿ ಆಗ್ತಿರುತ್ತೆ, ನಿಮಗೆ ಅಂತ ಟೈಮ್ ಸಿಗುತ್ತೆ. ಈಗ ನೋಡಿ, ನಮಗೆ ಟೈಮ್ ಸಿಗ್ತಿಲ್ಲ ಅಂದರೆ ಅರ್ಥ ಏನು? ನಾವು ಟೈಮ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ನಿದ್ದೆ ಟೈಮ್ನ ಕಡಿಮೆ ಮಾಡ್ಕೋಬೇಕು, ಫೋನ್ ಸ್ಕ್ರಾಲಿಂಗ್ ಟೈಮ್ನ ಕಡಿಮೆ ಮಾಡ್ಕೋಬೇಕು. ಆದಷ್ಟು ಅದು ಇದು ಸುಮ್ಮನೆ ಕೂತ್ಕೊಂಡು ಗಾಸಿಪ್ ಮಾಡೋದು, ಫೋನಲ್ಲಿ ಮಾತಾಡೋದು, ಇಂಥದ್ದೆಲ್ಲ ಏನೇನು ಟೈಮಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ಕೊತ ಬಂದರೆ ಆ್ಯಕ್ಚುಯಲ್ ಕೆಲಸಗಳಿಗೆ ನಮಗೆ ತುಂಬಾ ಟೈಮ್ ಸಿಗುತ್ತೆ. ನಾನು ಆ್ಯಕ್ಚುಲಿ ಹಾಗೆ ಕೆಲವು ಸತಿ ಅನಿಸುತ್ತೆ, ಹೌದು ತುಂಬ ಕೂತ್ಕೊಂಡು ಮೊಬೈಲ್ ನೋಡಬೇಕು, ರಿಲ್ಯಾಕ್ಸ್ ಆಗಬೇಕು, ಡೈಲಿ ತುಂಬ ಸ್ಟ್ರೇನ್ ಆಗ್ತದೆ, ಇವತ್ತು ರಿಲ್ಯಾಕ್ಸ್ ಆಗಬೇಕು ಅಂತ. ಯಾವಾಗನ ನಾನು ಆಗ್ತೀನಿ ಆ ಥರ. ಒಂದು 10 days ಒನ್ಸ್ ಆ ಥರ ಬ್ರೇಕ್ ತೊಗೊಂಡು ಕಂಟಿನ್ಯೂಸ್ ಆಗಿ ಒಂದು 2 hours 3 hours ಮೂವೀಸ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನೋಡ್ತೀನಿ. ಬಟ್ ಯೂಶ್ವಲಿ ಅದನ್ನು ಮಾಡಲ್ಲ. ನಾನು ಡೈಲಿ 1/4 ಗಂಟೆ ಮೂವಿ ನೋಡ್ತೀನಿ. 3 hour ಮೂವಿನ ನಾನು ಒಂದು ವಾರ ನೋಡ್ತೀನಿ. ಇಷ್ಟಿಷ್ಟೇ ನೋಡ್ತಾನೆ ಇರ್ತೀನಿ. ಅಡುಗೆ ಮಾಡ್ಬೇಕಾದ್ರೆ ಕೆಲವು ಸತಿ ಕೇಳ್ಕೊತ ಮಾಡ್ತಾಯಿರ್ತೀನಿ. ಸೊ ಆ ಥರ ನನಗೆ ಅನ್ಸೋದು ಏನು ಅಂದರೆ, ಯಾವತ್ತು ನಾನು 2 to 3 hours ಕೂತಿರ್ತೀನಲ್ಲ, ತುಂಬ ಕೆಲಸ ಪೆಂಡಿಂಗ್ ಅಂತ ಆಗಿಬಿಡುತ್ತೆ. ನನಗೆ ಇಷ್ಟ ಆಗಲ್ಲ. ಆಮೇಲೆ ಅನ್ಕೋತೀವಿ ನಾವು ರೆಸ್ಟ್ ಅಂತ, ತುಂಬ ಬೆಡ್ ಮೇಲೆ ಕೂತಿರೋದು, ಕಂಟಿನ್ಯೂಸ್ ಆಗಿ ಬೆಡ್ ಮೇಲೆ ಮಲ್ಕೊಂಡೇ ಇರೋದು ಬಾಡಿನ ತುಂಬಾ ಲೇಸಿ ಮಾಡಿಬಿಡುತ್ತೆ. ನಾವು ಆ್ಯಕ್ಟಿವ್ ಆಗಿರಲ್ಲ, ಅದು ರೆಸ್ಟ್ ಅಲ್ಲ, ನಾವು ಇನ್ನೂ ಬಾಡಿನ ಹಾಳು ಮಾಡ್ತಾಯಿದ್ದೀವಿ. ಸೊ ಅದೊಂದು ಮೇಜರ್ ಚೇಂಜಸ್ ಮಾಡ್ಕೊಳ್ಳಿ. ನಾವು ಹೌಸ್ ವೈಫ್ ಅಲ್ವಾ, ಯಾವಾಗನ ಕೆಲಸ ಮಾಡ್ಕೋಬೋದು. ಇವತ್ತು ರಜಾ ಅಲ್ವಾ, ವರ್ಕಿಂಗ್ ವುಮೆನ್ ಆಗಿದ್ರು ಅಷ್ಟೇ, ನಾವು ಎಷ್ಟೋ ಕೆಲಸ ಮಾಡಿ ಬಂದಿದ್ದೀವಿ ಆ ಥರ ಅಂದ್ಕೊಳ್ಳೇಬಾರ್ದು, ಆಯಿತಾ? ಕೆಲಸದಿಂದ ಬರ್ತೀವ ಆನ್ ಟೋ ಸ್ಟಾರ್ಟ್ ಮಾಡಿಬಿಡ್ಬೇಕು. ನನ್ನ ಸೆಲ್ಫ್ ಅನುಭವ ಇದು. ನನಗೆ ಕೆಲವು ಸತಿ ತುಂಬ ಸುಸ್ತಾಗಿರುತ್ತೆ ಅಂತ ಏನಾದ್ರು ಮಲ್ಕೊಂಬಿಟ್ರೆ ಅಂತೂ 1.5 hour 2 hours ಮತ್ತೆ ಎದ್ದು ನಾನು ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಮಲ್ಗೋಕ್ಕೆ ಹೋಗಲ್ಲ. ಬಂದಿದ ತಕ್ಷಣ ಕೂತ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಕಾಫಿ ಕುಡಿಯೋದು, ಬ್ಲ್ಯಾಕ್ ಕಾಫಿನೋ ಅಥವಾ ಏನೋ ಒಂದು ಶೋ ನೋಡೋದು, ಏನೋ ಒಂದು ಮಾಡ್ತೀನಿ. 10 ನಿಮಿಷ ರಿಲ್ಯಾಕ್ಸ್ ಆಗ್ತೀನಿ, ಇಲ್ಲ ಅಂತಲ್ಲ. ಬಸ್ಸಲ್ಲೆಲ್ಲ ನಿಂತ್ಕೊಂಬಂದಿರ್ತೀವಿ, ಅಷ್ಟು ಸ್ಟ್ರೇನ್ ಆಗಿರುತ್ತೆ, ಅಷ್ಟೊಂದು ಕ್ಲಾಸಸ್ ಎಲ್ಲ ಇರುತ್ತೆ. ಆಬ್ವಿಯಸ್ಲಿ ರೆಸ್ಟ್ ಬಾಡಿಗೆ ಬೇಕೇ ಬೇಕು. ಸೊ ಬಂದು ಕೂತ್ಕೋತೀನಿ, ಮತ್ತು ರಿಲ್ಯಾಕ್ಸ್ ಆಗಲ್ಲ. ತುಂಬ ಮಲ್ಕೊಂಬಿಟ್ರೆ ಅಂತೂ ಮತ್ತೆ ಎದ್ದು ಆ ಟೇಕ್ ಆಫ್ ತೊಗೊಳ್ಳೋದು ತುಂಬ ಕಷ್ಟ. ಯೂಶ್ವಲಿ ಸ್ನಾನ ಮಾಡ್ತೀನಿ, ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಆಮೇಲೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಯಾವಾಗಲೂ ವಿಷಯಗಳನ್ನ ಯಾವಾಗನ ಬಸ್ಸಲ್ಲಿ ಟೈಮ್ ಸಿಕ್ಕಾಗ ಮೊಬೈಲಲ್ಲಿ ಟೈಪ್ ಮಾಡ್ಕೊಂಡಿರ್ತೀನಿ. ಮನೆಗೆ ಹೋಗಿದ ತಕ್ಷಣ ಈ 5 ಕೆಲಸ ಮಾಡ್ಕೋಬೇಕು ಅಂತ. ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ನಾವು ತಲೇಲಿ ಇಟ್ಕೊಳ್ಳೋಕ್ಕೂ ಒಂದು ಕಡೆ ಟೈಪ್ ಮಾಡ್ಕೊಳ್ಳೋಕ್ಕೂ ಬರ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದಾಗಿದ ತಕ್ಷಣ ನನಗೆ ಆ್ಯಕ್ಚುಲಿ ಮನೆಗೆ ಬಂದಿದ ತಕ್ಷಣ ತುಂಬ ಬ್ಲ್ಯಾಂಕ್ ಅಂತ ಅನಿಸುತ್ತೆ. ಮೈಂಡ್ ಸ್ಟ್ರೇನ್ ಆಗಿರುತ್ತಲ್ವ, ತಲೆ ಪಟ ಪಟ ಓಡಲ್ಲ, ರೆಸ್ಟಿಂಗ್ ಮೋಡಲ್ಲೇ ಇರುತ್ತೆ. ಸೊ ನಾನು ಯಾವಾಗ ಅದನ್ನು ಮೊಬೈಲಲ್ಲಿ ಅಥವಾ ಎಲ್ಲಾದ್ರೂ ಪೇಪರಲ್ಲಿ ಬರ್ಕೋತೀನಿ, ನೀಟಾಗಿ ವಿಜುವಲೈಸ್ ಆಗುತ್ತೆ ಯಾವ್ಯಾವ ಕೆಲಸ ಏನೇನು ಮಾಡ್ಕೋಬೇಕು ಅಂತ. ಆಮೇಲೆ ಬಂದಿದ ತಕ್ಷಣ ನಾನು ಫಸ್ಟ್ ಕೆಲಸ ಮಾಡೋದೇ ಎಲ್ಲ ಕಿಚನ್ ಎಲ್ಲ ಅದು ಬಾಕ್ಸ್ಗಳಲ್ಲೆಲ್ಲ ಅದನ್ನು ಕ್ಲೀನ್ ಮಾಡೋದು ಮತ್ತು ತರಕಾರಿಗಳನ್ನ ಕಟ್ ಮಾಡೋದು. ನನ್ನ ಪ್ರಕಾರ ಹೆಲ್ತ್ ಇಸ್ ವೆಲ್ತ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನನಗೊಂದು 8 ಗಂಟೆ 9 ಗಂಟೆ ಆಗಿದೆ ಅಂದರೆ ತುಂಬಾ ಸುಸ್ತಾಗುತ್ತೆ, ಬಾಡಿ ಸಪೋರ್ಟೇ ಮಾಡಲ್ಲ. ಆ ಟೈಮಲ್ಲಿ ಕಟ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಬಂದು ಒಂದು 3/4 ಗಂಟೆ ಅಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿರ್ತೀನಿ. ಆ ಬಾಕ್ಸಸ್ ಎಲ್ಲ ತೊಳೆಯೋದು, ಆಮೇಲೆ ಸಂಜೆಗೆ ಏನೇನು ಅಂತ ಸ್ವಲ್ಪ ಮಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ತರಕಾರಿ ಕಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇಗೆ ನಾನು 100% ಹಿಂದಿನ ದಿನವೇ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಡೇ ಎದ್ದು ಮಾಡ್ಕೊಳ್ಳೋದು ತುಂಬ ರೇರು, ಮಾಡೋದೇ ಇಲ್ಲ ಅಂತಲ್ಲ, ತುಂಬ ರೇರು. ಸೊ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನು ಕಲೀರಿ ಯಾವಾಗಲೂ ಅಷ್ಟೇ. ಎನರ್ಜಿ ಹೈ ಇದ್ದಾಗ, ನಾವು ಆ್ಯಕ್ಟಿವ್ ಆಗಿದ್ದಾಗ ಒಳ್ಳೆ ಇಂಪಾರ್ಟೆಂಟ್ ಕೆಲಸನ ಮುಗಿಸ್ಕೊಂಬಿಟ್ರೆ ಬರ್ತಾ 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 ಎನರ್ಜಿ ಡೌನ್ ಆಗುತ್ತೆ. ಆಗ ಸಿಂಪಲ್ ವರ್ಕ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೋಬೋದು. ಎಲ್ಲಿ ಏನು ತೊಗೋತೀವೋ ಆ ಜಾಗದಲ್ಲೇ ಇಟ್ಬಿಟ್ರೆ ಎಷ್ಟೋ ಮಟ್ಟಕ್ಕೆ ನಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ. ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ನಾವು ಅದನ್ನು ಫಾಲೋ ಮಾಡಬೇಕು. ಮಕ್ಕಳಿಗೆ, ಹಸ್ಬೆಂಡ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿದು ಹೇಳಬೇಕು. ಕೆಲವರು ಹಸ್ಬೆಂಡ್ಸ್ ಕೇಳಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮಕ್ಕಳಿಗನ ನಾವು ಗೈಡ್ ಮಾಡಬೇಕಾಗತ್ತೆ. ಇದು ತಗೊಂಡಿದ್ದೀರಾ, ಈ ಜಾಗದಲ್ಲೇ ಇಡಿ. ಹುಡುಕೋದು ತಪ್ಪುತ್ತೆ. ಅದು ಹುಡುಕೋದು ಟೈಮ್ ವೇಸ್ಟ್ಗಿಂತ ಸ್ಟ್ರೆಸ್ ಜಾಸ್ತಿ. ಎಲ್ಲೋಯ್ತೋ ಏನು ಕಥೆನೋ ತುಂಬ ಸತಿ ಸಣ್ಣ ಪುಟ್ಟದ್ದನ್ನು ನೀವು ಕಮೆಂಟ್ ಮಾಡಿ. ಒಂದು ಸಿಸರು ಆಯಿತಾ, ಏನೋ ಒಂದು ಪಿನ್ಗಳು ಸಿಗಲ್ಲ, ಇಂಥದ್ದು ಸಣ್ಣ ಪುಟ್ಟ ಎಷ್ಟೊಂದು ಮನೆಗಳಲ್ಲಿ ತಂದಿಟ್ಟಿರ್ತೀವಿ. ಎಲ್ಲಾನ ರೆಡಿ ಆಗಬೇಕಾದ್ರೆ ಒಂದು ಪಿನ್ಗಳು ಸಿಗಲ್ಲ, ಒಂದು ಹೇರ್ ಪಿನ್ ಸಿಗಲ್ಲ, ಸೇಫ್ಟಿ ಪಿನ್ಸು, ಈ ಥರ ಎಷ್ಟೊಂದು ಏನೋ ಸಿಗಲ್ಲ. ಚಿಕ್ಕ ಪುಟ್ಟದೇ ಆಗಿರುತ್ತೆ. ಏನೋ ಕಟ್ ಮಾಡ್ಕೋಬೇಕು, ಮಕ್ಕಳು ಯಾವುದೋ ಕ್ರಾಫ್ಟ್ ಮಾಡೋಕ್ಕೆ ಸಿಸರ್ ತೊಗೊಂಡಿರ್ತಾರೆ, ಗಮ್ ತೊಗೊಂಡಿರ್ತಾರೆ, ಅಥವಾ ನಾವೇ ಏನೋ ಕಟ್ ಮಾಡಿ ಎಲ್ಲೋ ಇಟ್ಟಿರ್ತೀವಿ. ಅದಕ್ಕೆ ಅಂತ ಒಂದು ಜಾಗ ಇಟ್ಬಿಟ್ರೆ ಇದು ಚಿಕ್ಕ ಪುಟ್ಟ ಚೇಂಜಸ್ ಆದರೂ ಕೂಡ ನಮಗೆ ಎಷ್ಟೋ ಮಟ್ಟಿಗೆ ಟೈಮ್ ಸೇವ್ ಆಗುತ್ತೆ, ಸ್ಟ್ರೆಸ್ ಇರಲ್ಲ, ನೆಮ್ಮದಿಯಾಗಿ ಕೆಲಸಗಳನ್ನ ಮಾಡ್ಕೋಬೋದು. ಈಗ ನಾವು ಆಫೀಸ್ಗೆ ಹೋಗ್ತೀವಿ, ಈಗ ಕೆಲಸಕ್ಕೆ ಹೋದಾಗ ಎಲ್ಲಿ ಏನು ತೊಗೋತೀವೋ ಅಲ್ಲೇ ಇಡ್ತೀವಿ. ಅದಕ್ಕೆ ಆ್ಯಕ್ಚುಲಿ ಅಲ್ಲಿ ಅಷ್ಟು ಕಾಂಪ್ಲಿಕೇಶನ್ ಆಗೋಲ್ಲ ವರ್ಕ್ ಪ್ಲೇಸಲ್ಲಿ. ನಾವು ಈ ಟೈಮ್ಗೆ ಅಲ್ಲಿ ಹೋಗಿ ಕ್ಲಾಸ್ ತೊಗೋತೀವಿ, ಈ ಟೈಮ್ಗೆ ವಾಪಸ್ ಬರ್ತೀವಿ, ಈ ಟೈಮ್ಗೆ ನಾವು ಪೇಪರ್ ವರ್ಕ್ ಏನೇನಿದೆ ಅದನ್ನು ಮುಗಿಸ್ತಾ ಇರ್ತೀವಿ, ಇಷ್ಟು ಕಂಪ್ಯೂಟರ್ ವರ್ಕ್ ಅಂತ ಮುಗಿಸ್ತೀವಿ. ಸೊ ಅಲ್ಲೆಲ್ಲ ಟೈಮ್ ಫಿಕ್ಸ್ಡ್ ಇರುತ್ತೆ ನಮ್ಮದು. ಬಟ್ ಮನೆಗೆ ಬಂದಿದ ತಕ್ಷಣ ಏನಕ್ಕೆ ನಮ್ಮ ಟೈಮ್ ಫಿಕ್ಸ್ ಇರಲ್ಲ ಅಂದರೆ ಇಲ್ಲಿ ಅಕೌಂಟಬಿಲಿಟಿ ಇರಲ್ಲ, ಯಾರೂ ನಮಗೆ ಕೇಳೋರಿಲ್ಲಲ್ಲ, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೋಬೋದು ಅಂತ. ಆ ಟೈಮಲ್ಲಿ ನಮ್ಗೆ ಹೆಲ್ಪ್ ಆಗೋದೇ ಡಿಸಿಪ್ಲಿನ್. ಯಾರೂ ಕೇಳದೇ ಇದ್ದರು, ಯಾರಿಗೂ ಮಾನಿಟರ್ ಮಾಡದೇ ಇದ್ದರು, ನಾವು ಯಾರಿಗೂ ಹೇಳದೇ ಇದ್ದರು ನಾನು ಇದನ್ನು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ ಅಂತ ನಾವು ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ. ಬಟ್ ನಮಗೇನು ಅಂದರೆ ನಮ್ಮ ಸೆಲ್ಫ್ ಡಿಸಿಪ್ಲಿನ್ ನಮಗೆ ಹೆಲ್ಪ್ ಆಗುತ್ತೆ. ಹೌದು, ಇಷ್ಟು ಆರಾಮಾಗಿ ಕೂಲಾಗಿ ನಾನು ಇಷ್ಟು ಕೆಲಸಗಳನ್ನ ಮಾಡಿಕೊಂಡೆ ಅಂತ. ಸೊ ಆ ರೀತಿ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಅರ್ಧ ಜಾಗನ ಇಟ್ಕೊಂಡಿರಿ. ಆಮೇಲೆ ಟೈಮು ಅಷ್ಟೇ, ಈ ಟೈಮ್ಗೆ ಈ ಥರ ಮುಗಿಸ್ಬೇಕು, ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಟೈಮ್ ಅಂತ ಯಾವಾಗಲೂ ಕ್ಲಾಕ್ ನೋಡೋ ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ನೋಡಬೇಕು ಅಂತ ಏನಿಲ್ಲ, ದೊಡ್ಡ ಮುಳ್ಳೆಲ್ಲಿದೆ ಚಿಕ್ಕ ಮುಳ್ಳೆಲ್ಲಿದೆ ಅಂತ ನೋಡ್ಕೊಳ್ಳಿ. ಎಸ್ಪೆಷಲಿ ದೊಡ್ಡ ಮುಳ್ಳು, ಆ ಮಿನಿಟ್ಸ್ ಮುಳ್ಳು ತುಂಬ ಹೆಲ್ಪ್ ಆಗುತ್ತೆ ನನಗೆ. 2 ಅಲ್ಲಿದೆ ಅಂದರೆ ನಾನು 2 ಇಂದ 6 ಬರೋ ಅಷ್ಟೊತ್ತಿಗೆ ನಾನು ಇಷ್ಟು ಮುಗಿಸಿರ್ಬೇಕು, 2 ಇಂದ 4 ಬರೋ ಅಷ್ಟೊತ್ತಿಗೆ ಇಷ್ಟು ಮುಗಿಸಿರ್ಬೇಕು. ಎಷ್ಟೋ ಕೆಲಸಗಳು ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮುಗಿಯುತ್ತೆ. ಅದು ಸ್ಟಾರ್ಟ್ ಮಾಡಬೇಕಷ್ಟೇ. ಎಲ್ಲರದು ನಮ್ಮದೆಲ್ಲ ಅದೇ ಪ್ರಾಬ್ಲಮ್ಮು, ಸ್ಟಾರ್ಟ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಏನೇ ಆದರೂ ಕೂಡ ಒಂದು ಸ್ವಲ್ಪ ಒಂದು ಮೋಟಿವೇಶನ್ ತೊಗೊಂಡು, ಒಂದು ಸ್ವಲ್ಪ ಧೈರ್ಯ ತೊಗೊಂಡು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಟೇಕ್ ಆಫ್ ತೊಗೊಂಡ್ಬಿಡುತ್ತೆ. ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ನಾವು ಅಂತಲ್ಲ, ನಾನು ಅಂತಲ್ಲ, ಇನ್ನೊಬ್ಬರು ಅಂತಲ್ಲ. ಸ್ಟಾರ್ಟ್ ಮಾಡೋದೇ ಕಷ್ಟ ಕೆಲಸಗಳನ್ನ. ವಾಕಿಂಗ್ ಮಾಡೋದು ಸ್ಟಾರ್ಟ್ ಮಾಡೋದು ಕಷ್ಟ, ಡೈಟಿಂಗ್ ಸ್ಟಾರ್ಟ್ ಮಾಡೋದು ಕಷ್ಟ. ಆಮೇಲೆ ಒನ್ಸ್ ಅದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಿಧಾನಕ್ಕೆ ಟೇಕ್ ಆಫ್ ತೊಗೊಳುತ್ತೆ. ಪಾತ್ರೆ ತೊಳಿಬೇಕಾ, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಕಷ್ಟ, ಅಡುಗೆ ಮಾಡಬೇಕಾ, ಅಡುಗೆ ಮನೆಗೆ ಹೋಗೋದೇ ಕಷ್ಟ. ಅಲ್ಲಿಗೆ ಹೋಗಾದ್ಮೇಲೆ ಅನಿಸುತ್ತೆ ನಾವು ಮಾಡೇ ಮಾಡ್ತೀವಿ, ಆ ಥರ ಎಲ್ಲ ಏನಿಲ್ಲ. ಆಮೇಲೆ ಇನ್ನೊಂದು ಮೇಜರ್ ಚೇಂಜಸ್ ಏನು ಅಂದರೆ, ಯಾವಾಗಲೂ ಅಷ್ಟೇ ಮೀಲ್ಸ್ನ ಅಡ್ವಾನ್ಸ್ಡಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಏನು ಅಡುಗೆ ಮಾಡಬೇಕು ಅಂತ ಒಂದು ಬುಕ್ನ ನೀಟಾಗಿ ಮೇಂಟೈನ್ ಮಾಡಿ, ಅದರಲ್ಲಿ ಪ್ರತಿಯೊಂದು ದಿನವೂ ಏನೇನು ಅದ್ರ ಪ್ರಕಾರನೇ ತರಕಾರಿ ತೊಗೊಬನ್ನಿ. ಸ್ಟ್ರೆಸ್ ಮಾಡ್ಕೋಬೇಡಿ, ಈ ತರಕಾರಿ ಇದೆ ಏನು ಮಾಡಬೇಕು ಅಂತಲ್ಲ, ಇದನ್ನು ಮಾಡಬೇಕು, ನಾನು ಅದಕ್ಕೆ ತರಕಾರಿ ತಂದಿದ್ದೀನಿ, ಆ ಥರ ಇದ್ದರೆ ಕ್ಲಾರಿಟಿ ಇರುತ್ತೆ. ಆಯಿತಾ? ಹೆಂಗೋ ಲೈಫ್ನ ಲೀಡ್ ಮಾಡೋಕ್ಕೂ ಹೀಗೆ ಪ್ರಾಪರಾಗಿ ಲೈಫ್ನ ಲೀಡ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ.
ಆಗ ಮೀಲ್ ಬ್ಯಾಲೆನ್ಸಿಂಗು ನಾವು ಕರೆಕ್ಟಾಗಿ ಮಾಡ್ತೀವಿ. ಈ ವಾರ ಇಷ್ಟು ತರಕಾರಿಗಳನ್ನ ತಿಂದಿದ್ದೀವಿ, ನೆಕ್ಸ್ಟ್ ವಾರನೂ ಅದೇ ತಿನ್ಬೋದು, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು. ಎಷ್ಟೊಂದು ವೆರೈಟಿ ತರಕಾರಿ ಇದೆ, ಎಷ್ಟೊಂದು ವೆರೈಟಿ ಕಾಳು ಬೇಳೆಗಳು ಏನೇನೋ ಇದೆ ಅಲ್ವಾ. ಈವನ್ ಫ್ರೂಟ್ಸು ಅಷ್ಟೇ. ನಾನು ಒಂದು ವಾರ ಬನಾನಾ ಮತ್ತು ಗ್ವಾವಾ, ಸೀಬೆಕಾಯಿ, ಆ್ಯಪಲ್ ಈ ಥರ ಎಲ್ಲ ತಂದರೆ ಇನ್ನೊಂದು ವಾರ ಪಪ್ಪಾಯ ಇರ್ಬೋದು ಅಥವಾ ಮ್ಯಾಂಗೋ ಇರ್ಬೋದು, ಅದನ್ನು ಚೇಂಜಸ್ ಮಾಡ್ತಾ ಹೋಗ್ತೀನಿ. ಮತ್ತು ಡ್ರ್ಯಾಗನ್ ಫ್ರೂಟ್ ಇರ್ಬೋದು. ಸೊ ಫ್ರೂಟ್ಸೂ ವೆರೈಟಿ ಚೇಂಜ್ ಆಗುತ್ತೆ, ಕಾಳುಗಳು, ತರಕಾರಿಗಳು, ಈ ಥರ ವೆರೈಟಿ ಚೇಂಜ್ ಮಾಡ್ಕೊಂಡು ಹೋದರೆ ನಮ್ಮದು ಅದು ಪ್ರಾಪರ್ ಅನಿಸುತ್ತೆ. ಹೌದು, ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇದೆ. ತಿನ್ನೋರ್ಗೂ ಬೇಜಾರಾಗಲ್ಲ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು, ಎಲ್ಲ ತರಕಾರಿ ಯೂಸ್ ಮಾಡ್ಕೊಂಡಿದ್ದೀವಿ, ಎಲ್ಲ ಫ್ರೂಟ್ಸು, ಎಲ್ಲ ಕಾಳುಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂತ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀವಿ, ಅದನ್ನು ಕೂಡ ಮಾಡಬಾರ್ದು. ಕಂಪಲ್ಸರಿ ಒಂದು ಮೇಜರ್ ಅಂದರೆ ಒಂದು 1 ಅವರ್ ಕೆಲಸ ಮಾಡಿದ್ದೀವಿ ಅಂದರೆ 10 ಮಿನಿಟ್ಸ್ ರೆಸ್ಟ್ ಕಂಪಲ್ಸರಿ. ಅರ್ಧ ಗಂಟೆ ನಾವು ಕೆಲಸ ಮಾಡಿದ್ದೀವಿ ಅಂದರೆ 5 ಮಿನಿಟ್ಸ್ ರೆಸ್ಟ್ ಕಂಪಲ್ಸರಿ ರೆಸ್ಟು ಅಷ್ಟೇ ಇಂಪಾರ್ಟೆಂಟು. ಅದು ಆ 5 ಮಿನಿಟ್ಸ್ ಆದಮೇಲೆ ಮತ್ತೆ ನಾವು ಕೆಲ್ಸಕ್ಕೆ ಹೋಗೋದು ಅಷ್ಟೇ ಇಂಪಾರ್ಟೆಂಟು. ನಾವೇನು ಅನ್ಕೋತೀವಿ, ಕಂಟಿನ್ಯೂಸ್ ಆಗಿ ಮಾಡ್ಬಿಡೋಣ, ಆಮೇಲೆ 1 ಅವರ್ ರೆಸ್ಟ್ ತೊಗೊಳ್ಳೋಣ, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅದು ಪ್ರೊಡಕ್ಟಿವಿಟಿ ಬರಲ್ಲ. ನೀವೇ ಯೋಚನೆ ಮಾಡಿ, 4 ಕೆಲಸ ಜಾಗದಲ್ಲಿ 2 ಕೆಲಸ ಆಗಿರುತ್ತೆ. ಆಮೇಲೆ ರೆಸ್ಟು ಕೂಡ ಜಾಸ್ತಿ ತೊಗೋತೀವಿ, ಬಾಡಿ ಎಕ್ಸಾಷನ್ ಆಗುತ್ತೆ, ನಮಗೆ ಆ ಕೆಲಸದ ಮೇಲೇ ವಿರಕ್ತಿ ಬಂದ್ಬಿಡುತ್ತೆ. ಅಯ್ಯೋ, ಇದು ಮಾಡೋದ್ರಿಂದ ಎಷ್ಟು ಸುಸ್ತಾಗ್ತಿದೆ ಅಂತ. ನಾವು ಆಗಾಗ ಬ್ರೇಕ್ ತೊಗೊಂಡು ಮಾಡ್ತಾಯಿದ್ರೆ ನಮಗೆ ಆ ಸುಸ್ತಂತ ಆಗಲ್ಲ. ವಿ ಎಂಜಾಯ್, ಯಾವುದನ್ನು ಎಂಜಾಯ್ ಮಾಡ್ತೀವಿ ಅಂದರೆ ಅದು ಲಾಂಗ್ ಟರ್ಮಲ್ಲಿ ನಾವು ಅದು ಪದೇ ಮಾಡೋಕ್ಕೆ ಇಷ್ಟಪಡ್ತೀವಿ. ಈಗ ಏನಕ್ಕೆ ನಮಗೆ ಮೂವಿ ನೋಡೋಕ್ಕೆ ಇಷ್ಟ ಆಗುತ್ತೆ, ಮೊಬೈಲ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂದರೆ ನಾವು ಎಂಜಾಯ್ ಮಾಡ್ತೀವಿ. ಯಾವಾಗ ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನೀಟಾಗಿ ಅದನ್ನು ಕಂಟಿನ್ಯೂ ಮಾಡ್ತೀವಿ, ಆ ರೀತಿ. ನೆಕ್ಸ್ಟ್, ಎಷ್ಟೇ ನಾವು ಸುಸ್ತಾಗಿದ್ರೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಮರಿಬೇಡಿ. ಯಾವಾಗಲೂ ಅಡುಗೆ ಮನೇಲೇ ಇರೋದು, ಯಾವಾಗಲೂ ಏನಾದರೂ ಪ್ರಿಪ್ರೇಷನ್ ಮಾಡೋದು, ಸ್ಟ್ರೆಸ್ಸಲ್ಲೇ ಇರೋದು, ಕೋಪದಲ್ಲೇ ಇರೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಲೈಫ್ ಅಂದರೆ ಮೇಜರ್ ಪೋರ್ಷನ್ನೇ ಫ್ಯಾಮಿಲಿ. ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಮನೆ ನೀಟಾಗಿರುತ್ತೆ, ಮತ್ತು ಎಲ್ಲ ಬ್ಯಾಲೆನ್ಸ್ಡ್ ಮೀಲ್ ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಸೇವಿಂಗ್ಸ್ ಮಾಡ್ತಾಯಿದ್ವಿ, ಬಟ್ ನಾವು ಫ್ಯಾಮಿಲಿ ಜೊತೆನೇ ಖುಷಿಯಾಗಿಲ್ಲ ಅಂದರೆ ಅದು ರಾಂಗ್ ಆಗುತ್ತೆ. ಸೊ ಮೇಜರ್ ಚೇಂಜ್ ಇದೊಂದು ಮಾಡ್ಕೊಳ್ಳಿ. ಈವನ್ ಪಾರ್ಟ್ನರ್ಸ್ ಹತ್ರನೂ ಅಷ್ಟೇ. ಮಕ್ಕಳನ್ನೇ ನೋಡ್ಕೊಳ್ಳೋದು, ಒಳ್ಳೆ ತಾಯಿಯಾಗಿರೋದು ಜೊತೆ ಒಳ್ಳೆ ಪಾರ್ಟ್ನರೂ ಆಗಿರಬೇಕು. ನೀವು ಎಷ್ಟು ಇಂಪಾರ್ಟೆನ್ಸ್ ಮಕ್ಳಿಗೆ ಕೊಡ್ತೀರೋ ಅಷ್ಟೇ ನೀವು ರಿಲೇಷನ್ಶಿಪ್ಪಲ್ಲೂ ಇರಬೇಕು. ನೀವೇನಾದ್ರು ಮಕ್ಳಿಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀರಂದರೆ ಕಮ್ಯುನಿಕೇಷನ್ ಮಾಡಬೇಕು. ಇಲ್ಲ, ಈ ಥರ ಟೆಸ್ಟ್ ಇದೆ, ಅವ್ರಿಗೆ ಜಾಸ್ತಿ ನನ್ನ ಅವಶ್ಯಕತೆ ಇದೆ, ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಇರೋದ್ರಿಂದ ಹಸ್ಬೆಂಡ್ ವೈಫ್ ರಿಲೇಷನ್ ತುಂಬ ಚೆನ್ನಾಗಾಗುತ್ತೆ. ನಾವೇನು ಮಾಡ್ತೀವಿ, ಮಕ್ಕಳಾಗಿದ್ದ ತಕ್ಷಣ ಫುಲ್ ಮಕ್ಕಳನ್ನೇ ನೋಡ್ಕೊಳ್ಳೋದು, ಮಕ್ಕಳನ್ನೇ ಅಲ್ಲೇನಾಗುತ್ತೆ, ಒಂಥರ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಇವನ್ ಹಸ್ಬೆಂಡ್ಗೂ ಅನಿಸುತ್ತೆ, ಓ ನನ್ನನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ, ಅಥವಾ ವೈಫ್ಗೂ ಅನಿಸುತ್ತೆ ತುಂಬ ಹಸ್ಬೆಂಡ್ ಆ ಕಡೆ ಈ ಕಡೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ. ಅದಕ್ಕಿಂತ ಮ್ಯೂಚುವಲ್ ಆಗಿ ಮಾತಾಡಿಕೊಂಡು ಆದಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಇಲ್ದಂಗೆ ಮನೇನ ಒಂದು ಬ್ಯಾಲೆನ್ಸಿಂಗ್ ಆಗಿ ನಡೆಸ್ಕೊಂಡು ಹೋಗಬೇಕು. 100% ಹೌದು, ಒಂದು ಏಜ್ ಆಗಿದ ತಕ್ಷಣ ಮಕ್ಕಳಿಗೆ ತುಂಬ ಪ್ರಿಫರೆನ್ಸ್ ಕೊಡಬೇಕು. ಅವ್ರ ಎಜುಕೇಷನ್, ಅವ್ರ ಬಿಹೇವಿಯರ್, ಅವ್ರ ನೇಚರ್ ಪ್ರತಿಯೊಂದೂ ಸ್ಟಡಿ ಮಾಡಬೇಕು. ಮೀನ್ ವೈಲ್ ಎಲ್ಲ ಬ್ಯಾಲೆನ್ಸಿಂಗೇ ಅಲ್ವಾ ಲೈಫ್ ಅಂದರೆ. ಸೊ ನಾವೆಲ್ಲ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಈ ಥರ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಏನೋ 10 ಮಿನಿಟ್ಸ್ 15 ಮಿನಿಟ್ಸ್ ಎದ್ದೇಳೋದು, ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು, ಪ್ರಾಪರ್ ರೆಸ್ಟ್ ತೊಗೊಳ್ಳೋದು, ಪ್ರಾಪರ್ ಆರ್ಡರಲ್ಲಿ ಕೆಲಸ ಮಾಡ್ಕೊಳ್ಳೋದು, ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು, ಏನೇ ಆದರೂ ಕೂಡ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೋಡಿ, ಇಷ್ಟೆಲ್ಲ ಕಷ್ಟಪಡ್ತೀವಿ ಅಂದರೆ ಒಂದು ಹ್ಯಾಪಿನೆಸ್ಸು, ಸ್ಯಾಟಿಸ್ಫ್ಯಾಕ್ಷನ್, ಪೀಸ್ಫುಲ್ನೆಸ್ ಬೇಕೇ ಬೇಕು. ಸೊ ಅದಕ್ಕೆ ವಿಡಿಯೋ ಮಾಡೋ ಇಂಟೆನ್ಷನ್ ಇದಾಗಿತ್ತು. ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ಲೈಫ್ನ ಒಂದು ರೀತಿ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ,